ಶಿವಮೊಗ್ಗದಲ್ಲಿ ಬಂಡಾಯವಾಗಿ ಈಶ್ವರಪ್ಪ ಅವರ ಸ್ಪರ್ಧೆ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ ಏನ್ ಮಾತುಕತೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಇಬ್ರು ಕೂತು ಮಾತುಕತೆ ನಡೆಸಿ ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಶೋಕ್. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಗೆ ಈಶ್ವರಪ್ಪ ಅವರು ನಿರ್ಧಾರವನ್ನ ಮಾಡಿದ್ದು ಅಶೋಕ್ ಈ ಮೂಲಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇಬ್ಬರ ನಡುವೆ ಯಾವ ರೀತಿಯ ಒಪ್ಪಂದಗಳಾಗಿದೆಯೋ ನನಗೆ ಗೊತ್ತಿಲ್ಲ. ಇಬ್ರು ಕೂಡ ಕೂತು ಮಾತುಕತೆ ಮಾಡೋ ಮೂಲಕವಾಗಿ ಸರಿ ಮಾಡ್ಕೊಳ್ತಾರೆ. ಕಟೀಲ್ಗೂ ಕೂಡ ಟಿಕೆಟ್ ಮಿಸ್ ಆಗಿದೆ, ಅವರು ಕೆಲಸ ಮಾಡ್ತಾ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅಶೋಕ್. ಈ ವಾರ ನೋಡಿ ಬಿಜೆಪಿಯ ಹಿರಿಯ ನಾಯಕರು, ಅವರು ರಾಜ್ಯ ಅಧ್ಯಕ್ಷರಾಗಿದ್ದವರು, ಆ ಥರದ ಕೆಲಸ ಮಾಡಲ್ಲ. ಈಗ ಕಟೀಲ್ ಅವ್ರಿಗೆ ಸಿಕ್ಕಿಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ವ. ಹಾಗೆ ಈಶ್ವರಪ್ಪನವರು ಕೂಡ ಅದು ಅವ್ರದ್ದು ಯಡಿಯೂರಪ್ಪನವ್ರ ಮಧ್ಯೆ ನಡೆದಿರುವಂಥ ಮಾತುಕತೆ, ಅದು ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಅವರಿಬ್ಬರು ಕೂತು ಅದನ್ನು ತಿಳಿ ಮಾಡ್ತಾರೆ. ಯಡಿಯೂರಪ್ಪನವರು ಮಾತುಕತೆಯನ್ನು ಪ್ರಾರಂಭ ಮಾಡಿದ್ದಾರೆ, ಮುಗಿಸ್ತಾರೆ. ಅದನ್ನು ನಾನು ಹೇಳಿದ್ದೀನಲ್ಲ, ಈ ವಾರ ನೋಡಿ ಬಿಜೆಪಿಯ ಹಿರಿಯ ನಾಯಕರು, ಅವರು ರಾಜ್ಯ